ಇದ್ಯಾಕ ಮಗು ಹಿಂಗೆ ಹೇಳ್ತೈತೆ? ಹಾಂ, ಲೇ ಸಂಗೀತ, ಯಾವಳ ಅವಳು? ಅಯ್ಯೋ ನೀನು ಒಟ್ಟು ದೋಗ ಹೇಳು. ಲೇ ಲೇ ಸಂಗೀತ, ಸಂಗೀತ, ಇಂಥ ಹೆಂಗಸನ್ನ ನಂಬ್ಕೊಂಡು ಎಳೆ ಮಕ್ಕಳನ್ನ ಬಿಟ್ಟರೆ ಅಷ್ಟೇ ಅವ್ರ ಕತೆ. ನೋಡವಳ ಜ್ಞಾನ ಇಲ್ದಿರ ಮಲ್ಕೊಂಡಿರೋದು ಜ್ಞಾನ ಕೆಟ್ಟ ಹೆಂಗಸ. ಇಲ್ದಿದ್ದೆಲ್ಲ ಯೋಚನೆ ಮಾಡೋದು, ತಲೆ ಕೆಡ್ಸ್ಕೊಳ್ಳೋದ, ಎಳೆ ಮಗು ಪ್ರಾಣ ತಿನ್ನೋದು. ಏಯ್ ಏ ಸಂಗೀತ, ಯಾಕಮ್ಮ ಹಂಗ್ ಬಡ್ಕೊಂತ ಇದೆಯಾ? ಲೇ ಪಾಪಿ, ಮಗು ದುಬುಕ್ಕನ್ನು ಬಿದ್ದೋಗೋಣ ಜ್ಞಾನ ಇಲ್ಲ ನಿನ್ಕ? ಹಾಂ, ಮಗು ಬಿದ್ದೋದ್ನು ಅಷ್ಟು ಪರಿಜ್ಞಾನ ಇಲ್ಲ ನಿಮ್ಮ ಮೈ ಮೇಲೆ ನಿನ್ಕ? ಹಾಂ, ಯಾಕೆ ಹಿಂಗೊಳಕಂತ ಇದೆಯಾ ಮಗುನ? ನ್ಯಾಯವಾಗಿ ನೋಡ್ಕೊಂಡಂಗಿದ್ರೆ ನೋಡ್ಕ, ಇಲ್ಲ ಅಂತಂದ್ರೆ ಬಿಟ್ಬಿಡು, ನಾನು ಸಾಕಂತೀನಿ ನನ್ನ ಮೊಮ್ಮಗನ್ನ. ಯಾವುದೋ ಇಲ್ದಿದ್ದೆಲ್ಲ ತಲೆಕಾಕೊಳ್ಳೋದು, ಯೋಚನೆ ಮಾಡ್ಕೊಂಡು ಕುತ್ಕೊಳ್ಳೋದು. ಏನಾಯ್ತು ನಿಂಕ? ನೋಡ, ನೀನು ಇಲ್ಲಿರೋದಕ್ಕೆ ತಾನೇ ಎಲ್ಲರೂ ಬರೋದು. ನಡಿ ಊರ್ಕೋಗ, ನಡಿ. ಅಲ್ಲೇನು ಮನೆ ಇಲ್ಲ, ನನಗೇನು ಜಮೀನಿಲ್ಲ. ಸಾಕ್ತೀನಿ ನಡಿಯೇ ನಿನ್ನ ಮಗನ. ನಡಿಯೇ, ಯಾರು ಬರೋಕ್ಕಾಗಲ್ಲ ಅಲ್ಕ, ಅದು ಹೆಂಗೆ ಬರ್ತಾರೆ ನಾನು ನೋಡ್ತೀನಿ. ಯಾಕೆ ಆ ಮಗು ಹಿಂಗೋಳೈಕಂತೀಯಾ? ಸಾರಿ ಬಂಗಾರಿ, ಸಾರಿಮ್ಮ, ನಾನು ನೋಡಿಲ್ಲಮ್ಮ. ಹಂಗೆ ಕಣ್ಮುಚ್ಬಿಟ್ನಾ, ನೀನು ಬಿದ್ದೋಗಿದ್ಯಾ. ತೊಟ್ಲಲ್ಲ ಇದು ಆಟ ಆಡೋಕ್ಕೆ. ಅಮ್ಮನ ತೊಡ ಮೇಲೆ ಹೆಂಗಿರ್ಬೇಕು ಅಂತ ನಿಂಗೆ ಗೊತ್ತಾಗಲ್ಲಮ್ಮ. ಅಳ್ಬಾರ್ದು ಸುಮ್ಮನೆರಮ್ಮ, ಅಳ್ಬಾರ್ದು ಸುಮ್ಮನೆರು. ಅಯ್ಯೋ ನನ್ನ ಬಂಗಾರಿಗೆ ಹಬ್ಬು ಆಗ್ಬಿಡ್ತಲ್ಲಮ್ಮ, ಹಬ್ಬು ಆಗ್ಬಿಡ್ತು. ಇನ್ಮೇಲೆ ಇದು ಗಾಜಿನ ತೊಟ್ಲು ತಂದು ಇಳಿಕ್ಬಿಟ್ಟು ಅದ್ರೊಳಗೆ ಬಚ್ಚಿಸ್ತೀನಿ ಮೇಡಮ್ಮ. ಇನ್ನು ಹೆಂಗೆ ಬೇಕೋ ಹಂಗೆ ಆಟ ಆಡ್ಕೊಂಡಿರಿಯಾ. ಹಾಂ, ಅಳ್ಬಾರ್ದು ಅಳ್ಬಾರ್ದು. ಇವಾಗ ಏನಕ್ಕೆ ನೀನು ಯೋಚನೆ ಮಾಡ್ಕೊಂಡು ಕುಕ್ಕರ್ ಬರ್ಕೊಂಡಿರೋದು? ಹಾಂ, ಏನಕ್ಕಂತ? ಅಮ್ಮ, ಜ್ಯೋತಿ ಮೇಲೆ ಎಷ್ಟೋ ನಂಬಿಕೆ ಇಕ್ಕಿದ್ ನಮ್ಮ. ನೀನೇನೋ ನಂಬಿಕೆ ಇಕ್ಕೊಂಡಿದ್ದೆ, ಅದನ್ನ ಉಳಿಸ್ಕೊಂಡು ಹೋಗ್ತೀಯ. ಅವಳಿಗಿಲ್ಲ, ಬಿಟ್ಟಾಕು ಅವಳು ಸುದ್ದಿ. ಓದ್ಲಲ್ಲ ಅವ್ರ ಅಮ್ಮನ ಜೊತೆಗ, ಇನ್ನೇನು ಅವಳು ಸುದ್ದಿ ನಿಂಕ? ಯಾಕೆ ಯೋಚನೆ ಮಾಡ್ತಾ ಇರೋದು ನೀನು? ಹಂಗಂತಲ್ಲಮ್ಮ, ಅವಳೇನೋ ನನ್ನ ನಂಬಿ ಬಂದ್ಬಿಟ್ಲಲ್ಲ, ಚೆನ್ನಾಗಿ ಓದಿಸ್ಬೇಕು, ಒಳ್ಳೆ ಕಡೆ ಕೊಟ್ಟು ಮದುವೆ ಮಾಡಬೇಕು ಅಂತ ಬಲೆ ಆಸೆ ಇಟ್ಕೊಂಡಿದ್ನಮ್ಮ. ಯಾಕಮ್ಮ ಜ್ಯೋತಿ ಹಿಂಗೆ ಮಾಡಿಬಿಟ್ಲು? ದುರಾಂಕಾರ, ದುರಾಂಕಾರ ಅನ್ನೋದು ಹಂಗೆ ಆಡಿಸ್ತೈತೆ. ನೀನು ಬರ್ದಕ್ಕೆ ಮುಂಚೆ ಬಾಯಿ ಮುಚ್ಕೊಂಡು ಮನೆಗೆ ಬಿದ್ದಿರ್ತಾ ಇದ್ಲೇನೋ. ನೀನು ಬಂದೆ, ಬೇಕಾದ ಬಟ್ಟೆ, ಬೇಕಾದ್ದು ಊಟ, ಖರ್ಚಿಗೆ ದುಡ್ಡು ಎಲ್ಲ ಜಾಸ್ತಿ ಆಯಿತು, ದುರಾಂಕಾರ ಇಕ್ಕಿತು ಅವಳ್ಕ. ನಾನು ಕಳಿಸ್ಕೊಡ್ದಾಗಿತ್ತು ಅನಿಸ್ತೈತಮ್ಮ. ಬೇಡ ಬೇಡ ಬೇಡ, ಕಳಿಸಿ ಒಳ್ಳೆ ಕೆಲಸನ ಮಾಡಿದ್ಯಾ ನೀನು. ಅವ್ರ ಅಮ್ಮನ ಹತ್ರ ಅವಳಿರ್ಲಿ ಆರಾಮಾಗಿ. ನಾಳೆ ಬೆಳಿಗ್ಗೆ ಏನೇನು ಹೆಚ್ಚು ಕಮ್ಮಿ ಆಗಿ ಅವಳೇನೋ ಓಡೋದ್ಲು ಅವನ ಜೊತೆಗ, ಅವ್ರಿಗೆ ಯಾರ ಮೇಲೆ ಬರೋದು? ನಿನ್ನ ಮೇಲೆ ಬರೋದು. ಏನು ಮಾಡಿದ್ಲು ಏನೋ, ಏನು ಹೇಳ್ಕೊಟ್ಲು ಅಂತ ಅವ್ರ ಅಮ್ಮನ ಬಂದು ನಿನ್ನ ಮನೆ ಮುಂದೆ ಲಬಲಬ ಅಂತ ಬಾಯ್ ಬಡ್ಕೊಂತಾಳೆ. ಅವಾಗ ಏನು ಮಾಡ್ತೀಯ ನೀನು? ಏನು ಮಾಡ್ತೀಯಾ? ಅವ್ರ ವಸ್ತು ಅವ್ರ ಹತ್ರ ಇರಲಿ, ಸುಮ್ಮನೆ ಇದ್ದೋಗು. ಹೆಂಗೋ ಅವರೇ ತಿಳ್ಕೊಂಡು ಅವರೇ ಬಂದು ಕರ್ಕೊಂಡು ಹೋದ್ರಲ್ಲ, ನಿನ್ನ ಒಳ್ಳೇದಕ್ಕೆ ಅನ್ಕೋ. ಅವ್ರ ಅಮ್ಮನಿಗೆ ಇವಾಗೇ ನಿನ್ನ ಮೇಲೆ ಕಟ್ಟುಕತೆ. ಇದೆಲ್ಲ ಬೇಕಾಗಿತ್ತಾ ನಮ್ಗ? ಬೇಕಾಗಿತ್ತಾ? ಏನೋ ಆಗೋಕ್ಕೆ ಮುಂಚೆನೇ ಬಂದು ಕರ್ಕೊಂಡು ಹೋದ್ಲಲ್ಲ, ನಿನ್ನ ಅದೃಷ್ಟ. ಅದನ್ನೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಬೇಡ, ಮಗು ಕಡೆ ಗಮನ ಕೊಡು. ಏನೇ ನಿಂಗೆ ಬಂದಿರೋದು? ನಂಗೆ ಬೊಲೆ ಕೋಪ ಬರ್ತೈತೆ ನೋಡು, ಗೂಬಿಲ್ ಕೇಳಿ ಅನಿಸ್ಬೇಕಂತದೆ. ಈ ಸತ್ತಿನೇ ಲಾಸ್ಟ್. ಇನ್ನೊಂದು ಕಿತ್ತೇನ ಮಗು ಕೆಳಗೆ ಬೀಳ್ಬೇಕು. ಗೂಬಿಲ್ ಕೊಟ್ಟಿದ್ದೀನಿ ಅಂದರೆ ನಿಂಗೆ ಹೆಂಗಿರ್ಬೇಕು? ಅಲ್ಲಮ್ಮ, ಒಂದ್ಸರಿ ಚಾನ್ಸ್ ಕೊಡಬೇಕಾಗಿತ್ತಮ್ಮ. ಜ್ಯೋತಿಕಾ ತಿದ್ಕೊಳ್ಳೋ ಏನೋ. ಬೇಕಾಗಿಲ್ಲ, ಯಾವ ಚಾನ್ಸು ಕೊಡಬೇಕಾಗಿಲ್ಲ. ಅವ್ರವ್ರು ಮಾಡಿದ್ದು ಅವ್ರವ್ರು ಊಟ ಮಾಡ್ತಾರೆ. ನೀನು ಬಾಯಿ ಮುಚ್ಕೊಂಡಿರೋ. ನಿನ್ನ ಮಗನ ಎಷ್ಟು ಪ್ರೀತಿ ಮಾಡ್ತಾ ಇದ್ದೆ. ನೀನು ಹೊಟ್ಟೆಗೆ ಹುಟ್ಟಿಲ್ಲ ಆಗ್ಬೋದು, ಅವನ್ನ ನಿನ್ನ ಮಗು ಅಂತ ಎಷ್ಟೇ ಪ್ರೀತಿ ಮಾಡ್ತಾ ಇದ್ದೆ. ನಿನ್ನ ಮಗುನ ದೂರ ಮಾಡಿದ್ನಲ್ಲ ಅವನು ರಾಜಪ್ಪನ. ಅನ್ಭವಿಸ್ಲಿ, ಸುಮ್ಮನೆ ಇರೋ. ಹಿಂದಿನ ಕಾಲದಾಗ ಇವಾಗ ಮಾಡಿದ್ದು ಮುಂದಿನ ಜನ್ಮಕ್ಕೆ ಅನ್ನೋರು. ಇವಾಗ ಹಂಗಲ್ಲ, ಇವಾಗ ಮಾಡಿದ್ದು ಇವಾಗೇ ಊಟ ಮಾಡಬೇಕು. ಅನ್ಭವಿಸ್ಲಿ, ಸುಮ್ಮನೆ ಇರೋ. ಅವಳ ಬಗ್ಗೆ ಯೋಚನೆ ಮಾಡಬೇಡ, ಮಗು ಬಗ್ಗೆ ಯೋಚನೆ ಮಾಡು. ಅವಳ ಬಗ್ಗೆ ಯೋಚನೆ ಮಾಡೋಕೆ ಅವ್ರ ಅಮ್ಮನೂ, ಅವ್ರ ಅಪ್ಪನೂ, ಅವ್ರ ಅಕ್ಕನೂ, ಅವ್ರ ದೊಡ್ಡಪ್ಪನೂ ಎಲ್ಲ ಅವರೇ. ನಿನ್ನ ಮಗುಕ್ಕೆ ಯಾರವ್ರೆ ನಿನ್ನ ಮಗುಕ? ನಿನ್ನ ಮಗು ಮಕ್ಕ ನೋಡು. ನಿನ್ಗೆ ಎಷ್ಟು ಹೇಳಿದ್ರು ಅಷ್ಟೇ. ಹೋಗಿ ಎಲ್ಲ ನೆತ್ಕೊಂಡಾಗ ಅನಾಥಾಶ್ರಮದಾಗನ ಕೊಟ್ಬಿಡೋಗೆ ಮಗುನ. ಯಾಕೆ ಅದಕ್ಕೆ ಹಿಂಸೆ ಕೊಡ್ತೀಯಾ? ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು. ಯಾಕಮ್ಮ ಹಿಂಗೆಲ್ಲ ಮಾತಾಡ್ತಾ ಇದೆಯಾ? ಅಂತೆ ಹೇಳಿದ ಮಾತು ಕೇಳಬೇಕು. ಯಾರ್ಯಾವ್ರೆ ನಿನ್ನ ಮಗುಕ? ನೀನು ಬಿಟ್ಟರೆ ಹಾಂ, ನನ್ನ ಕತೆ ಬಿಡು. ನಂಗೆ ವಯಸ್ಸಾಯಿತು. ಯಾವಾಗ ಗುಟ್ಟಕ್ಕಂತೀನ? ರಾತ್ರಿ ಮಲ್ಕೊಂಡ್ರೆ ಬೆಳಗ್ಗೆ ಎದ್ದೇಳ್ತೀನೋ ಇಲ್ಲ. ಆ ಮಗುನ ಚೆನ್ನಾಗಿ ನೋಡ್ಕೊಳ್ಳೋದು ಬಿಟ್ಬಿಟ್ಟು ಯಾವಾಗಲೂ ಯೋಚನೆ ಮಾಡ್ಕೊಂಡು ಕೂತಿರ್ತಾಳೆ. ನಿನ್ನ ಮೇಲೆ ಏನು ಯೋಚನೆ ಮಾಡಲ್ಲ ಬಿಡಮ್ಮ. ಮಗುನ ಚೆನ್ನಾಗಿ ನೋಡ್ಕೊತೀನಿ. ನೀನು ಬೈಕ್ ಮಣ್ಣಾಕ ಆ ಮಗುನ ಅದೇನು ನೋಡ್ಕೊತೀಯೋ ಅದೇನು ಬಿಡ್ತೀಯೋ. ಇಕ್ಕೊಂಬಿಡ್ತೀಯಲ್ಲೇ ಆ ಮಗುನ, ಇಕ್ಕೊಂಬಿಡ್ತೀಯ. ನನಗೇನೋ ಗ್ಯಾರಂಟಿ ಇಲ್ಲ ನೀನು ಮಾಡ್ತಾ ಇರೋ ಚೇಷ್ಟೆಗೆ ನೋಡಿದ್ರೆ. ಹೋಗಿ ಎತ್ಕೊಂಡೋಗಿ ಮಲಗಿಸೋಗೆ. ಅವ್ರ ಬಗ್ಗೆ ಆಲೋಚನೆ ಮಾಡೋಕೆ ಅವ್ರ ಅಮ್ಮನೊಳಗೆ ಹೋಗು. ಆಲೋಚನೆ ಮಾಡ್ತಾಳೆ. ನಿನ್ನ ಮಗುನ ನೀನು ನೋಡ್ಕೊ. ನಿನ್ನ ಮಗುನ ಯಾರು ನೋಡ್ಕೊಳೋರಿಲ್ಲ. ಇಲ್ಲ, ಒಂದ್ಸರಿ ಅಖಿಲನ ಕರೆಸ್ತೀನಿ ಇರು. ಕರೆಸ್ಬಿಟ್ಟು ನಿಂಗೆ ಉಗ್ಸಿದ್ರೆ ಅವಾಗ ಬುದ್ಧಿ ಬರ್ತದೆ. ಎದ್ರೆ ಮೇಲಕ ಎತ್ಕೊಂಡೋಗಿ ಮಗುನ ಮಲಸೋಗು. ಅತ್ತೆ, ಈ ಅನ್ನ ತಿಂದಾಕ್ತೀನಿ, ಆಮೇಲೆ ಹೋಗಿ ಅವ್ರ ಮನೆಗೆ ಇಸ್ಕೊಂಬಂದ್ಬಿಡೆ. ಹಾಕೆ ನನ್ನ ಮಗನ ಏನಂತ ತಗೊಂಡು ಹಾಕು ಸರಿಯಾಗಿ ಹಾಕು. ನಮ್ಗೊಂದು ಚಿಂದಾದ್ರೆ ಇವನ್ಗೊಂದು ಚಿಂತೆ. ಏನೋ ಕಣ್ಕಂತೀರಮ್ಮ, ಅವನ ಮಾತೇನು ಇದೆಲ್ಲ ನಿಂಗೆ ಯಾರು ಹೇಳಿದ್ದು? ಜಯಮ್ಮನೆ ಅಮ್ಮ ಮೊನ್ನೆ ಎಲೆಕ್ಷನ್ದು ಇದಕ್ಕೋಗಿದ್ರಲ್ಲ ಕ್ಯಾನ್ವಾಸ್ಗ, ಅವಾಗ ದುಡ್ಡು ಬರಬೇಕಾಗಿತ್ತಲ್ಲ, ಅದಕ್ಕೆ ಬೆಳಗ್ಗೆ ಹೋಗಿದ್ನಿ ನಾನು.
ಆಯಮ್ಮನ ಹೇಳಿದ್ದು ಜ್ಯೋತಿ ಯಾರ್ದೋ ಗಾಡಿನ ಓಡಾಡ್ತಾವಳೆ ಅಂತ. ಅಮ್ಮ ಬಾಗಿಲು ತೆಗಿ ಬಾ ಅಮ್ಮ. ಅಮ್ಮ ನನ್ನ ಮೇಲೆ ನಂಬಿಕೆ ಇಲ್ಲಮ್ಮ ನಿಗ. ಬಾಗಿಲು ತೆಗಿ ಬಾ ಅಮ್ಮ. ತೆಗಿಯಲ್ಲ ನಾನು. ನಿಮ್ಮ ಅಪ್ಪನ ಬರೋವರೆಗೂ ಬಾಗಿಲು ತೆಗಿಯಲ್ಲ. ನಿಮ್ಮ ಅಪ್ಪನ ಬಂದ್ಮೇಲೆ ತೆಗಿತೀನಿ. ನಿನ್ನ ಹತ್ರ ತೆಗಿಯಲ್ಲ, ಸುರಿದ್ರು ತೆಗಿಯಲ್ಲ. ಬಿದ್ದೀರ ಒಳಗೆ? ತೆಗಿಬೇಡ ಪಟ್ಟಿ, ತೆಗಿಬೇಡ. ಅವಳ್ಕ ದುರಂಕಾರ ಜಾಸ್ತಿ, ಕೊಬ್ಬು ಅವಳ್ಕ. ಓದ್ಕೊಳಕ್ ಓದ್ತೀನಿ ಅಂದ್ಬಿಟ್ಟು ಲವ್ ಮಾಡ್ತಾಳೆ. ಲವ್ ಅವಳಿಗೆ ಬೇಕು ನೋವು. ಹಾಕೊಂಡಿರ್ತಾಳೆ ಎಷ್ಟಿಷ್ಟಪ್ಪ ಕಣ್ಣಾತಿಗೆ ಹಾಕೊಂಡವಳೆ. ದೊಡ್ಡ ಸೋಡಾ ಬುದ್ಧಿ ಇವಳು. ತಿಂದಿತ್ತ? ಓಹ್ ನಿಂಕು ಕೊಡಿಲೇನು, ಅದಕ್ಕೆ ನಿಂಗೆ ಕಾಪ್ ಬಂದ್ಬಿಡ್ತೇನು. ಯಾವಾಗಲೂ ಇಟ್ಟು ಗೊಜ್ಜು ಅಂತ ಮಾಡಿ ಹಾಕ್ತೀನಿ ನನ್ನ ತಿನ್ನಕ. ಒಂದಿಸ್ಕು ಒಂದು ಪಲಾವು, ಒಂದು ಚಿತ್ರಾನ್ನ, ಒಂದು ದೋಸೆ, ಒಂದು ಇಡ್ಲಿ, ಒಂದು ಉಪ್ಪಿಟ್ಟು, ಏನು ಮಾಡೋಕ್ಕೆ ಹೋಗ್ತಾ ಇಲ್ಲ ನಿಂಕ. ಹೋಗ್ತಿರ್ತಾಳ್ಕ. ಓ ಜಾಸ್ತಿ ಹಾಕಿಂದು ತಿಂತೀಯ ಏಟಿಗೆ ನನ್ನ ಕೈಗೆ ಸರಿಯಾಗಿ ಕೊಟ್ರೆ ಹೆಂಗಿರ್ಬೇಕು ನಿಂಕ? ಯಾವಾಗೆಲ್ಲ ಇವಾಗ ಬಾರೇ ಸುನಂದಿ ಬಾ. ಲೇ ಜ್ಯೋತಿನ ಕರ್ಕೊಂಬಂದೇನೆ. ಹ್ಞೂ ಕರ್ಕೊಂಬನ್ನಮ್ಮ, ಕರ್ಕೊಂಬನ್ನಿ. ರೂಮಾಗ ಹಾಕಿ ಬಾಗ್ಲು ಹಾಕಿದ್ದೀನಿ ಬಾ. ಯಾವ್ದಾನ ನಾಳೆ ಬರ ಬಾ. ದೊಡ್ಡ ನಾಳೆ ಪಪ್ಪ ಆಯ್ತು ಚಾಕೆ, ನಾಳೆ ಪಪ್ಪ ಆಯ್ತು ಚಾಕೆ ಹಂಗೆ ನಾಳೆ ತುಳನೆ ದೊಡ್ಡ. ಓ ನಿಮ್ಮ ಅಜ್ಜಿ ಕೊಟ್ಲೇನೆ ದುಡ್ಡು? ತುಳನೆ ದೊಡ್ಡ. ಏಯ್ ನಾನು ಕೊಡೆ ಕಾಸು, ನಾನು ಇಷ್ಟಕ್ಕಂತೀನಿ. ತುಳನೆ ದೊಡ್ಡ. ನಾನು ಹಂಗೆ ಆಯ್ತು ಬೇಕು. ಲೇ ಕೊಡಲ್ಲ ಕಲ್ದಿರವಳು, ಸರಿಲ್ಲ ಅವಳು. ನೀನು ಓ ಅಂತಾಳೆ. ರಾಜನ್ ಬಂದೇನೆ? ಇಲ್ಲೆಲ್ಲ ಎತ್ತ ಹೋಗೋಣ, ಇನ್ನೂ ಬಂದಿಲ್ಲ. ಅದಕ್ಕೆ ನಾವು ಕಾಯ್ತಾ ಇದ್ದೀರಿ. ಅದು ಯಾವ ಊರನೋ ಎತ್ನೋನೋ ಎಲ್ಲ ಬಾಯಿ ಬಿಡಿಸ್ಬೇಕಲ್ಲ ಮಹಾತಾಯಿನ. ಲೈ ಯಾವ ಊರನೋ ಎತ್ನೋನ ಅಲ್ಲೇ ಇದೇ ಊರೇ ಒಂದು. ಏನೇ ಇದೇ ಊರು? ಯಾರು ಹಂಗಾದ್ರೆ? ಆ ಗೌರಿ ಮಗನೇ ಪ್ರಸಾದ್ನು. ಸುನಂದಿ ಹಿಂಗೆ ಹೇಳ್ತಾ ಇದೆಯಾ? ಆ ಗೌರಿಗೂ ನನಗೂ ಮೊದಲೇ ಆಗಲ್ಲ. ಇವಳು ಹೊಟ್ಟೆ ಉರ್ತೋಗ ಅಲ್ಲ, ನನಗೂ ಅವಳಿಗೂ ಮೊದಲೇ ಆಗಲ್ಲ. ಅವಳ ಮಗನೇ ಬೇಕಾಗಿತ್ತೇನೆ ಇವಳಿಗೆ. ಇವಳು ಹೊಟ್ಟೆ ಉರ್ತೋಗ ಏನೇ ಮಾಡೋದು? ನಿಮ್ಮ ಯಜಮಾನ್ ಬಂದ್ಮೇಲೆ ಕೇಳು. ನಮ್ಮಮ್ಮನ 2-3 ಕಿತ್ತ ನೋಡಿದ್ಲಂತೆ. ಇವ್ರ ಗಾಡಿ ಇಲ್ದು ಬರ್ತಾ ಇದ್ದಿದ್ವು. ಜ್ಯೋತಿ ಕೇಳಿದ್ದಕ್ಕ ಇಲ್ಲ ನಡ್ಕೊಂಬರ್ತಾ ಇದ್ಲು, ಅದಕ್ಕೆ ಕರ್ಕೊಂಬನ್ನಿ ಅಂತ ಅವ್ನು ಹೇಳಿದ್ನಂತೆ. ಅಯ್ಯೋ ಒಳ್ಳೆಗೆ ಆಚಾರ ಆಗೋಯ್ತಲ್ಲ ಸುನಂದಿ. ಏನೇ ಮಾಡೋದು ಇವಾಗ ನಾನು? ನಮ್ಮ ಯಜಮಾನ್ ನೀನು ಸುಮ್ಮನೆ ಬಿಡ್ತಾನೇನೆ? ನೀನೇನು ಮಾಡ್ದೆ? ನಿಮ್ಮ ಯಜಮಾನ್ ಕೇಳಿದ್ರೆ ಹೇಳು. ನಾನು ಎಷ್ಟು ದಿನ ಆಯ್ತು ಊರು ಬಿಟ್ಟು ಹೋಗಿ ನಿನ್ನ ಹತ್ರ ಎಲ್ಲ ಇದ್ದಿದ್ದು. ಆಮೇಲೆ ಅವಳು ಸಂಗೀತಿ ಬಂದ್ಲು, ಸಂಗೀತಿ ಹತ್ರ ಇದ್ಲು. ಅವಳೇನು ಬುದ್ಧಿ ಕಲಿಸೋಳೆ, ನೀನೇನು ಬುದ್ಧಿ ಕಲಿಸಿದ್ಯಾ ಅಂತ ಕೇಳು. ನಿನ್ಗೇನು ಬಾಯಿ ಇಲ್ಲ? ಕೇಳು ನಿಮ್ಮ ಯಜಮಾನ್ನ. ಕೊಡೆ ನಾನು ಇಷ್ಟಕ್ಕಂದು ಕೊಡ್ತೀನಿ. ಬೇಟ ವೇಟಗಳಿಂದ ಕತ್ತು ಅಂತಂದ್ರೆ ಏಯ್ ಜೊತ್ತಮ್ಮ ಹಬ್ಬ ನೀನ ಹಬ್ಬ ತುಳನ ದೊಡ್ಡ ಹಬ್ಬ ನೀನ ಜೊತ್ತಮ್ಮ. ನೋಡ್ತೇನೆ ನಿನ್ನ ಮೊಮ್ಮಗನ ಕೇಳ್ತಾ ಇರೋದು. ಸುನಂದಿ ಕೊಟ್ಟಿರೋ ದುಡ್ಡು ನೀ ಡಿಶಮ್ ಅಂತ ಹೊಡಿತೀನಿ ಹಬ್ಬ ಆಗ್ತದೆ ಅಂತ. ಅಯ್ಯೋ ನಿನ್ನ ಮೊಮ್ಮಗಳಿಗೆ ಬಲೆ ಬುದ್ಧಿ ಎತ್ತಮ್ಮ, ಬಲೆ ಬುದ್ಧಿ ಇರೋದು ನೋಡಿ. ಎಷ್ಟು ಉದ್ದಾಳೆ, ಎಷ್ಟು ಮಾತಾಡ್ತಾಳೆ.